ಟಾಲಿವುಡ್ನಲ್ಲಿ ವರ್ಷಗಳ ಕಾಲ ವಿಭಿನ್ನ ಪಾತ್ರಗಳ ಮೂಲಕ ಅಭಿಮಾನಿಗಳನ್ನು ರಂಜಿಸಿರುವ ಹಿರಿಯ ನಟ ನರೇಶ್ ಇದೀಗ ಹೇಳಿಕೆಯೊಂದನ್ನು ನೀಡುವ ಮೂಲಕ ವಿವಾದವನ್ನ ಮೈಮೇಲೆ ಎಳೆದುಕೊಂಡಿದ್ದಾರೆ. ಕನ್ನಡದ ನಟಿ ಪವಿತ್ರ ಲೋಕೇಶ್ ಪತಿ ನರೇಶ್ ಇದೀಗ ನಾಯಕಿಯರನ್ನ ಉದ್ದೇಶಿಸಿ ಮಾತನಾಡಿರುವುದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಹೊಸ ಚರ್ಚೆಗೆ ಕೂಡ ಕಾರಣವಾಗಿರುವಂಥದ್ದು. ಹಿರಿಯ ನಟ ನರೇಶ್ ತಮ್ಮ ಅಭಿನಯದ ಮೂಲಕ ಪಾತ್ರಗಳ ಮೂಲಕ ಮನೆ ಮಾತಾಗಿದ್ದಾರೆ. ಗಂಭೀರ ಪಾತ್ರವಾಗಲಿ ಹಾಸ್ಯವಾಗಲಿ ಅವರ ನಿಖರವಾದ ಅಭಿನಯಕ್ಕೆ ವಿಶೇಷ ಅಭಿನಂದನೆ ಸಿಗುತ್ತೆ. ಟಾಲಿವುಡ್ ಯುವ ನಟ ಸುಹಾಸ್ ಮುಖ್ಯ ಭೂಮಿಕೆಯಲ್ಲಿ ನಟಿಸಿರುವ ಹೇ ಭಗವಾನ್ ಚಿತ್ರದ ಟ್ರೈಲರ್ ಬಿಡುಗಡೆ ಸಮಾರಂಭದಲ್ಲಿ ನರೇಶ್ ಅತಿಥಿಯಾಗಿ ಬಂದಿರ್ತಾರೆ. ಆ ದಿನ ಹಗ್ಗಿಂಗ್ ಡೇ ಆಗಿದ್ದುದನ್ನು ಉಲ್ಲೇಖಿಸುತ್ತಾ ವೇದಿಕೆಯಲ್ಲಿದ್ದ ಪುರುಷರಿಗೆ ತಬ್ಬಿಕೊಂಡು ಶುಭ ಕೋರಿದರು. ಆದರೆ ನಾಯಕಿ ಮತ್ತು ನಿರೂಪಕಿ ಹತ್ತಿರ ಬಂದಾಗ ಭಾರತೀಯ ಸಂಸ್ಕೃತಿಯಲ್ಲಿ ಪುರುಷರು ಮಹಿಳೆಯರನ್ನ ಅಪ್ಪಿಕೊಳ್ಳುವುದು ಸೂಕ್ತವಲ್ಲ. ಟ್ರೈಲರ್ ಬಿಡುಗಡೆ ಕಾರ್ಯಕ್ರಮ ಹಗ್ಗಿಂಗ್ ಡೇ ದಿನಕ್ಕೆ ಮಾಡುವ ಬದಲು ಕಿಸ್ ಡೇಯಲ್ಲಿ ನಡೆದಿದ್ದರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ಹೇಳಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸದ್ದು ಮಾಡುತ್ತಿದ್ದು ವಿವಾದಕ್ಕೂ ಕೂಡ ಕಾರಣವಾಗಿದೆ.